ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅರ್ಜಿ ವಜಾ ಆಗಿದೆ. ಜಾಮೀನು ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ ಪ್ರಜ್ವಲ್ ರೇವಣ್ಣ. ಆದ್ರೆ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಾಕ್ ಎದುರಾಗಿದೆ. ಜಾಮೀನು ಅರ್ಜಿಯನ್ನ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಜಾ ಆಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಸದ್ಯದ ಮಟ್ಟಿಗಂತೂ ಜೈಲೇ ಗತಿ ಅನ್ನೋ ಪರಿಸ್ಥಿತಿ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಆನಂತರ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಕ್ಕಿಲ್ಲ. ರೇಪಿಸ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿನ. ರೇಪ್ ಆರೋಪ ಹೊತ್ತಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡಿದ್ರೆ, ಬೇಲ್ ಅರ್ಜಿನ ವಜಾಗೊಳಿಸಿರೋದನ್ನ ನೋಡಿದ್ರೆ, ಹಾಗಾದ್ರೆ ಜೈಲೇ ಗತಿನ ಅನ್ನುವಂಥ ಪ್ರಶ್ನೆ. ಎಷ್ಟು ದೊಡ್ಡ ವೈಫಲ್ಯ ಇದು ಜಾಮೀನು ಪಡೆಯುವಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ? ಲಕ್ಷ್ಮಿ, ಏನು ಈಗಾಗಲೇ ಜೈಲಿನಲ್ಲಿ ಇರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದು ದೊಡ್ಡ ಆಘಾತಕಾರ ವಿಚಾರ. ಯಾಕಂತಂದ್ರೆ ಏನು ಹಿರಿಯ ವಕೀಲ ಮುಕುಲ್ ರೋಹಟಗಿ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದವನ್ನ ಮಾಡ್ತಾರೆ. ವಾದವನ್ನ ಮಾಡ್ಬೇಕಂದ್ರೆ ಕೋರ್ಟ್ ಏನಾಗಿತ್ತು, ಹೈಕೋರ್ಟ್ ನಲ್ಲಿ ಈ ಒಂದು ಬೇಲ್ ಅರ್ಜಿ ವಿಚಾರ ಅಂದಾಗ ಡಿಸ್ಮಿಸ್ ಮಾಡಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠವನ್ನ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ವೇಳೆಯಲ್ಲಿ ಅಲ್ಲಿಯ ಒಂದು ಸುಪ್ರೀಂ ಕೋರ್ಟ್ ಕೂಡ ಒಂದು ಪ್ರೈಮ ಫೇಸಿಯನ್ನ ಗಮನಿಸಿ ಈ ಒಂದು ಬೇಲ್ ಅರ್ಜಿಯನ್ನ ಡಿಸ್ಮಿಸ್ ಮಾಡುವಂತದ್ದು. ಅದಾದ ಬಳಿಕ ಮುಕುಲ್ ರೋಹಟಗಿ ಕೇಳ್ತಾರೆ, ನಾವು 6 ತಿಂಗಳ ನಂತರ ಈ ಒಂದು ಅರ್ಜಿ ಮತ್ತೆ ವಿಚಾರಣೆಗೆ ಬರಬಹುದಾ ಅಂತ ಕೇಳಿದಾಗ ಈ ಬಗ್ಗೆ ಸದ್ಯಕ್ಕೆ ನ್ಯಾಯಾಲಯ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಏನು ಸುಮಾರು 1 ವರ್ಷಗಳ ಅವಧಿವರೆಗೂ ಇನ್ನು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ ಸದ್ಯದ ಮಟ್ಟಕ್ಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಹಳ ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡುತ್ತೆ ಸುಪ್ರೀಂ ಕೋರ್ಟ್. ಹೀಗಾಗಿ 6 ತಿಂಗಳ ನಂತರ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಒಮ್ಮೆ ಜಾಮೀನು ಬೇಲ್ ಅರ್ಜಿಯನ್ನ ನಿರಾಕರಣೆ ಮಾಡಿದ್ದೆ ಆದ್ರೆ ಅಥವಾ ವಜಾ ಮಾಡಿದ್ದೆ ಆದ್ರೆ 6 ರಿಂದ 12 ತಿಂಗಳ ಅವಧಿವರೆಗೂ ಒಂದು ಮತ್ತೆ ಪುನಃ ಮೇಲ್ಮನವಿಯನ್ನ ಅಥವಾ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್. ಹಾಗಾದ್ರೆ ಈಗ ಮುಂದಿನ ನಡೆ ಏನಿರುತ್ತೆ, ಕಾನೂನಿನ ದೃಷ್ಟಿಯಿಂದ ಮುಂದಿನ ಪ್ಲಾನ್ ಏನಿರುತ್ತೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ? ಯಾಕಂತಂದ್ರೆ ಕೇಸ್ ವಿಚಾರಣೆ ಮುಗಿಯೋವರೆಗೂ ಕೂಡ ಹಾಗಾದ್ರೆ ಜೈಲಲ್ಲೇ ಇರಬೇಕಾಗತ್ತಾ? ಮುಂದೆ ಕಾನೂನು ವಿಚಾರದಲ್ಲಿ ಡಿಫೆನ್ಸಿವ್ ಆಗಿ ಪ್ರಜ್ವಲ್ ರೇವಣ್ಣ ಕಡೆಯವರು ಏನೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ ನಾಗರಾಜ್? ಲೀಗಲ್ ಆಪ್ಷನ್ಸ್ ಏನಿದೆ ಪ್ರಜ್ವಲ್ ರೇವಣ್ಣ? ಏನು ಈಗ ನೀಡಿರ್ತಕ್ಕಂಥ ಆದೇಶ ಏನಿದೆ, ಈ ಆದೇಶ ಬಹಳ ಆಘಾತಕಾರಿ. ಮತ್ತೆ ಇದನ್ನ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಒಬ್ಬ ಪ್ರಭಾವಿ ಇದ್ದಾರೆ, ಈ ಹಂತದಲ್ಲಿ ಅವರಿಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ. ಹೀಗಾಗಿ 6 ತಿಂಗಳು ಬೇರೆ ಯಾವ್ದಾದ್ರೆ ಸಾಮಾನ್ಯವಾಗಿ ಇದು ಕ್ರಿಮಿನಲ್ ಮೇಲ್ಮನವಿ ಆಗಿರೋದ್ರಿಂದ ವಿಭಾಗೀಯ ಪೀಠ ಅದಲ್ಲೇ ನಡೆದಿರೋದ್ರಿಂದ ಅವ್ರು ಮೇಲ್ಮನವಿ ಹೋಗೋದಕ್ಕೂ ಅವಕಾಶ ಇರೋದಿಲ್ಲ. ಹೀಗಾಗಿ 6 ತಿಂಗಳು ಒಂದ್ ಕಡೆ ವೇಟ್ ಮಾಡ್ಬೇಕು. ಇಲ್ಲಾಂದ್ರೆ ಪ್ರಕರಣದ ಚಾರ್ಜ್ ಶೀಟ್ಗೆ ಎಲ್ಲವೂ ಮುಕ್ತಾಯ ಆಗಿ ಟ್ರಯಲ್ ಶುರುವಾದ ಬಳಿಕ ಅವರು ಬೇರೆ ಗ್ರೌಂಡ್ ಇಟ್ಕೊಂಡು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕು. ಅಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಿನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅರ್ಜಿ ವಜಾ ಆಗಿದೆ. ಜಾಮೀನು ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ ಪ್ರಜ್ವಲ್ ರೇವಣ್ಣ. ಆದ್ರೆ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಾಕ್ ಎದುರಾಗಿದೆ. ಜಾಮೀನು ಅರ್ಜಿಯನ್ನ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಜಾ ಆಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಸದ್ಯದ ಮಟ್ಟಿಗಂತೂ ಜೈಲೇ ಗತಿ ಅನ್ನೋ ಪರಿಸ್ಥಿತಿ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಆನಂತರ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಕ್ಕಿಲ್ಲ. ರೇಪಿಸ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿನ. ರೇಪ್ ಆರೋಪ ಹೊತ್ತಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡಿದ್ರೆ, ಬೇಲ್ ಅರ್ಜಿನ ವಜಾಗೊಳಿಸಿರೋದನ್ನ ನೋಡಿದ್ರೆ, ಹಾಗಾದ್ರೆ ಜೈಲೇ ಗತಿನ ಅನ್ನುವಂಥ ಪ್ರಶ್ನೆ. ಎಷ್ಟು ದೊಡ್ಡ ವೈಫಲ್ಯ ಇದು ಜಾಮೀನು ಪಡೆಯುವಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ?
ಶ್ರೀಲಕ್ಷ್ಮಿ ಏನು ಈಗಾಗಲೇ ಜೈಲಿನಲ್ಲಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದು ದೊಡ್ಡ ಆಘಾತಕಾರ ವಿಚಾರ. ಯಾಕಂತಂದ್ರೆ ಏನು ಹಿರಿಯ ವಕೀಲ ಮುಕುಲ್ ರೋಹಟಗಿ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದವನ್ನ ಮಾಡ್ತಾರೆ. ವಾದವನ್ನ ಮಾಡ್ಬೇಕಾದ್ರೆ ಕೋರ್ಟ್ ಏನಾಗಿತ್ತು ಹೈಕೋರ್ಟ್ ನಲ್ಲಿ ಈ ಒಂದು ಬೇಲ್ ಅರ್ಜಿ ವಿಚಾರ ಅಂದಾಗ ಡಿಸ್ಮಿಸ್ ಮಾಡಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ವೇಳೆಯಲ್ಲಿ ಅಲ್ಲಿಯ ಒಂದು ಸುಪ್ರೀಂ ಕೋರ್ಟ್ ಕೂಡ ಒಂದು ಪ್ರೈಮಪಸಿಯನ್ನ ಗಮನಿಸಿ ಈ ಒಂದು ಬೇಲ್ ಅರ್ಜಿಯನ್ನ ಡಿಸ್ಮಿಸ್ ಮಾಡುವಂಥದ್ದು. ಅದಾದ ಬಳಿಕ ಮುಕುಲ್ ರೋಹಟಗಿ ಕೇಳ್ತಾರೆ, ನಾವು 6 ತಿಂಗಳ ನಂತರ ಈ ಒಂದು ಅರ್ಜಿ ಮತ್ತೆ ವಿಚಾರಣೆಗೆ ಬರಬಹುದಾ ಅಂತ ಕೇಳಿದಾಗ ಈ ಬಗ್ಗೆ ಸದ್ಯಕ್ಕೆ ನ್ಯಾಯಾಲಯ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಏನು ಸುಮಾರು 1 ವರ್ಷಗಳ ಅವಧಿವರೆಗೂ ಇನ್ನು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ ಸದ್ಯದ ಮಟ್ಟಕ್ಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಹಳ ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡುತ್ತೆ ಸುಪ್ರೀಂ ಕೋರ್ಟ್. ಹೀಗಾಗಿ 6 ತಿಂಗಳ ನಂತರ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಒಮ್ಮೆ ಜಾಮೀನು ಬೇಲ್ ಅರ್ಜಿಯನ್ನ ನಿರಾಕರಣೆ ಮಾಡಿದ್ದೆ ಆದ್ರೆ ಅಥವಾ ವಜಾ ಮಾಡಿದ್ದೆ ಆದ್ರೆ 6 ರಿಂದ 12 ತಿಂಗಳ ಅವಧಿವರೆಗೂ ಒಂದು ಮತ್ತೆ ಪುನಃ ಮೇಲ್ಮನವಿಯನ್ನ ಅಥವಾ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್. ಹಾಗಾದ್ರೆ ಈಗ ಮುಂದಿನ ನಡೆ ಏನಿರುತ್ತೆ ಕಾನೂನಿನ ದೃಷ್ಟಿಯಿಂದ, ಮುಂದಿನ ಪ್ಲಾನ್ ಏನಿರುತ್ತೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ? ಯಾಕಂತಂದ್ರೆ ಕೇಸ್ ವಿಚಾರಣೆ ಮುಗಿಯೋವರೆಗೂ ಕೂಡ ಹಾಗಾದ್ರೆ ಜೈಲಲ್ಲೇ ಇರಬೇಕಾಗತ್ತಾ? ಮುಂದೆ ಕಾನೂನು ವಿಚಾರದಲ್ಲಿ ಡಿಫೆನ್ಸಿವ್ ಆಗಿ ಪ್ರಜ್ವಲ್ ರೇವಣ್ಣ ಕಡೆಯವರು ಏನೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ ನಾಗರಾಜ್? ಲೀಗಲ್ ಆಪ್ಷನ್ಸ್ ಏನಿದೆ ಪ್ರಜ್ವಲ್ ರೇವಣ್ಣ? ಏನು ಈಗ ನೀಡಿರ್ತಕ್ಕಂಥ ಆದೇಶ ಏನಿದೆ, ಈ ಆದೇಶ ಬಹಳ ಆಘಾತಕಾರಿ. ಮತ್ತೆ ಇದನ್ನ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಒಬ್ಬ ಪ್ರಭಾವಿ ಇದ್ದಾರೆ, ಈ ಹಂತದಲ್ಲಿ ಅವರಿಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ. ಹೀಗಾಗಿ 6 ತಿಂಗಳು ಬೇರೆ ಯಾವ್ದಂದ್ರೆ ಸಾಮಾನ್ಯವಾಗಿ ಇದು ಕ್ರಿಮಿನಲ್ ಮೇಲ್ಮನವಿ ಆಗಿರೋದ್ರಿಂದ ವಿಭಾಗೀಯ ಪೀಠ ಅದಲ್ಲೇ ನಡೆದಿರೋದ್ರಿಂದ ಅವ್ರಿಗೆ ಮೇಲ್ಮನವಿ ಹೋಗೋದಕ್ಕೂ ಅವಕಾಶ ಇರೋದಿಲ್ಲ. ಹೀಗಾಗಿ 6 ತಿಂಗಳು ಒಂದ್ ಕಡೆ ವೇಟ್ ಮಾಡ್ಬೇಕು. ಇಲ್ಲಾಂದ್ರೆ ಪ್ರಕರಣದ ಚಾರ್ಜ್ ಶೀಟ್ಗೆ ಎಲ್ಲವೂ ಮುಕ್ತಾಯ ಆಗಿ ಟ್ರಯಲ್ ಶುರುವಾದ ಬಳಿಕ ಅವರು ಬೇರೆ ಗ್ರೌಂಡ್ ಇಟ್ಕೊಂಡು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕು. ಅಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಿನಲ್ಲೇ ಇರಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅರ್ಜಿ ವಜಾ ಆಗಿದೆ. ಜಾಮೀನು ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ ಪ್ರಜ್ವಲ್ ರೇವಣ್ಣ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಾಕ್ ಎದುರಾಗಿದೆ. ಜಾಮೀನು ಅರ್ಜಿಯನ್ನ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಜಾ ಆಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಸದ್ಯದ ಮಟ್ಟಿಗಂತೂ ಜೈಲೇ ಗತಿ ಅನ್ನೋ ಪರಿಸ್ಥಿತಿ. ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು, ಆನಂತರ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು. ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗೆ ಬೇಲ್ ಸಿಕ್ಕಿಲ್ಲ. ರೇಪಿಸ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿನ. ರೇಪ್ ಆರೋಪ ಹೊತ್ತಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡಿದ್ರೆ, ಬೇಲ್ ಅರ್ಜಿಯನ್ನ ವಜಾಗೊಳಿಸಿರೋದನ್ನ ನೋಡಿದ್ರೆ ಹಾಗಾದ್ರೆ ಜೈಲೇ ಗತಿನ ಅನ್ನುವಂಥ ಪ್ರಶ್ನೆ. ಎಷ್ಟು ದೊಡ್ಡ ವೈಫಲ್ಯ ಇದು ಜಾಮೀನು ಪಡೆಯುವಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ?